अस्सलामुअलैकुम। मैं मुनव्वर जिलानी आपकी खिदमत में हाजिर हूँ। आज की दस्तक न्यूज़ कर्नाटका में आप लोगों का खैर मक़दम है। नाजरीन, इसमें कोई शक नहीं है कि हम उस ज़माने में जी रहे हैं जिसमें इंसान अपने फ़र्ज को, इंसानियत को और अपने मज़हब को भुला बैठा है, बल्कि दुनिया को एक ऐसे मुकाम को लाकर पहुंचा दिया है जिसमें दुश्मनी, नाइंसाफ़ी, जुल्म, हैवानियत, हसद व बग़्ज़, बेरहमी, बुज़दिली, देश और मज़हब से गद्दारी आम हो चुकी है। इस मोड़ पर नज़र आती है, यानी दुनिया इस मोड़ पर नज़र आती है जहां से इंसानियत की कोई भी किरण नज़र नहीं आती। मज़हब नहीं सिखाता आपस में बैर रखना। हिंदी है हम, वतन है हिंदुस्तान हमारा, बस ये सब किताबों में रह गया है। चंद देश के दुश्मनों ने इंसानियत और आपस के भाईचारे को ख़त्म करके देश को अंदर से खोखला कर रहे हैं। लेकिन दुश्मनों का ये नाजायज़ ख्वाब कभी पूरा नहीं होगा। जी हाँ नाज़रीन, बहरहाल आज एक ऐसा वाक़या पेश आया जो इंसानियत पर एक धब्बा है, लेकिन चंद देश के सिपाही और अपने मज़हब के मुहाफ़िज़ अपनी आन बान शान के साथ ऐसे ज़माने में भी इंसानियत की चादर ओढ़े हुए आज भी कारनामों को अंजाम देते हुए नज़र आते हैं। जी हाँ नाज़रीन, मैं एसडीपीआई की बात कर रहा हूँ, जिसे आज भी हम सब अपनाने में पीछे रह गए, जो एक आखिरी रास्ता है अपनी इज्जत को, अपने मज़हब को और आपस के भाईचारे को, ज़ात पात का भेदभाव को, मज़लूमों को इंसाफ दिलाने वाली एक सियासी पार्टी है। इसमें कोई शक नहीं। तो चलिए आज हमारे साथ बने रहिए, और अगर इस वीडियो में कुछ सबक मिलता है तो अपने ज़मीर को बेदारी से जगाकर इस वीडियो को ज़्यादा से ज़्यादा फॉरवर्ड कीजिए और इस चैनल को सब्सक्राइब करना ना भूलिएगा। इस वीडियो को पूरा देखिए, इसलिए कि इसमें एक सबक है हमारे लिए। और गैर मज़हब लोगों की ज़बानी सुनिए, वो क्या कह रहे हैं। आज भी इंसानियत से सब लोगों का दिल जीत सकते हैं। क्या हिंदू, क्या मुसलमान, हम सब हैं भाई भाई। अस्सलामु अलैकुम रहमतुल्लाहि व बरकातुहू। ಹೌದು, ಯಾಕಂದ್ರೆ ನಮ್ಗೆ ಈಗಲೇ ಗೊತ್ತಾಗಿದ್ದು. ಹಾ ಹಾ. ಇಲ್ಲ, ಪ್ರಾಬ್ಲಮ್ ಇದೆಯಾ? ನಿಮ್ಮೇಲೆ ನಾವು ಏನು ತೊಂದರೆ ಕೊಡಲ್ಲ ನಿಮ್ಗೆ. ನಾವು ಏನಿದೆ ಮಾಡ್ಕೊಳ್ತೀವಿ. ನಿಮ್ಮಿಂದ ಏನಾದ್ರೂ ಬಂದು ನೋಡ್ತೀರಾ ಅಥವಾ ಕೇಳಕ್ಕೋಸ್ಕರ ನಾವು ಮಾಡಿದ್ದು. ಆಯ್ತು. ಈಗ ನೀವು ಇವ್ರ ಬಗ್ಗೆ ಏನು ಈಗ ವಿಚಾರಿಸ್ಕೊಳ್ಳಲ್ಲ, ಏನು ನಿಮ್ಗೆ ಈಗ ಕೇಳೋದು ಇಲ್ಲ ನೀವ್ ಹೇಳ್ತಾ ಇರೋದ್ ಪ್ರಕಾರ. ಹಾ, ಏನ್ ಹೆಸರು ನಿಮ್ಮ ಅಕ್ಕ ಅವ್ರದ್ದು? ಪ್ರಭಾನಾ? ಪ್ರಕಾಶ? ಅವ್ರ ನಂಬರು ಇವ್ರ ಹತ್ರ ಇದೆಯಾ? ಲಾಸ್ಟ್ ನಂಬರ್ ಹೇಳ್ಬಿಡಿ ಅವ್ರದ್ದು. ಫುಲ್ ನಂಬರ್ ಹೇಳಿದ್ರು ಪರವಾಗಿಲ್ಲ, ನಾವೇ ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀವಿ. ಈಗ ಇವ್ರಿಗೆ ಮನೆ ಓನರು ಹೊರಗಡೆ ಆಗ್ಬಿಟ್ಟಿದ್ದಾರೆ. ಮಳೆ ಬರ್ತಾ ಇದೆ, ಇವ್ರಿಗೆ ಹುಷಾರು ಇಲ್ಲ. ಈ ಪರಿಸ್ಥಿತಿಲಿ ಇವರು ರೋಡಲ್ಲಿ ಮಲಗಿರೋದು ನಮಗೂ ಚೆನ್ನಾಗಿ ಕಾಣಲ್ಲ. ಅದು ಮನುಷ್ಯತ್ವಕ್ಕೋಸ್ಕರ ನಾವು ಬಂದಿದ್ದೀವಿ. ಓನರ್ನ ನಾವು ಕಾಲ್ ಮಾಡಿದ್ದೀವಿ, 1 ವಾರ ಟೈಮ್ ಕೊಡಪ್ಪ ಅಂತ. ಅವನು ಕೂಡ ಆಯ್ತು ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ ಓನರ್. ಈಗ ಬೀಗ ಹಾಕಿದ್ದಾರೆ. ಈಗ ಇವ್ರ ರಿಲೇಟಿವ್ಸ್ ಯಾರಿದ್ದಾರೆ ಅಂತ ನಾವು ವಿಚಾರಿಸಿದ್ವಿ, ಈ ನಂಬರ್ ಸಿಕ್ತು ನಮ್ಗೆ. ನೀವು ಇನ್ನೊಬ್ರು ನಿಮ್ಮ ಅಕ್ಕ ಅವ್ರ ಅಂತ ಇದ್ದೀರಾ, ಅವ್ರ ನಂಬರ್ ಹೇಳಿದ್ರೆ ನಾವು ಅವ್ರಿಗೂ ಕಾಲ್ ಮಾಡ್ಬಿಟ್ಟು ಕೇಳ್ತೀವಿ ಅವ್ರೇನೇ ಸಹಾಯ ಮಾಡ್ತಾರಾ ಅಥವಾ ನಾವೇ ಮಾಡ್ಕೊಳ್ಳ ಅಂತ. ಫುಲ್ ನಂಬರ್ ಹೇಳ್ಬಿಡಿ ಸ್ವಲ್ಪ.
ಇಲ್ಲಿ ಇರೋರು ಇವ್ರು ಯಾರು? ಹೌದಾ, ಮೇಡಮ್ ಆಯ್ತು ಬಿಡಿ. 71 ಕೊನೆ ನಂಬರಾ? ಆಯ್ತು, ಹಾ ಆಯ್ತು ಬಿಡಿ. ಇಷ್ಟಾಗಿ ಜೇಸಸ್ ಅಂತ ಆಗುತ್ತೆ ನಂಬರ್. ಹೇಳಿ ನಂಬರ್ ಹಲೋ 9 ಸರ್, ಇದೇನಂದ್ರೆ ನೆಹರು ನಗರದಲ್ಲಿ ಒಬ್ರು ಸ್ವಾಮೀಜಿ ಅವ್ರನ್ನ ಮನೆ ಓನರ್ ಏನ್ ಮಾಡಿದ್ದಾನೆ, ಹೊರಗಡೆ ಹಾಕ್ಬಿಟ್ಟು ಬಾಗ್ಲ ಹಾಕೊಂಡು ಹೊಂಟೋಗಿದ್ದಾನೆ. ಬಾಡಿಗೆ ಯಾರು ಕಟ್ಟೋರಿಲ್ಲ ಅಂತ. ಇವ್ರ ಪರಿಸ್ಥಿತಿ ಆತರ ಇಲ್ಲ ಈ ಗುರುಗಳ್ದು. ನಾನ್ ಓನರ್ನ ಕಾಲ್ ಮಾಡ್ಬಿಟ್ಟು ಏನ್ ಹೇಳ್ದೆ, ಆಯ್ತಪ್ಪ ನೀನ್ ಅವ್ರಿಗೆ ಇಲ್ಲಿ ತನಕ ನೀನ್ ಅವ್ರು ಕೇಳಿದೆ, ಈಗ ನಾವು ಕೇಳ್ಕೊಯ್ತಾ ಇದೀವಿ, ಒಂದ್ ವಾರ ಅವಕಾಶ ಕೊಡು. ಒಂದ್ ವಾರದಲ್ಲಿ ಅವ್ರಿಗೆ ಎಲ್ಲಾದ್ರೂ ಒಂದು ಆಶ್ರಮಲ್ಲಿ ನಾವು ಅವ್ರಿಗೆ ಏರ್ಪಾಡು ಮಾಡಿಸ್ತೀವಿ, ಅಲ್ಲಿ ತನಕ ಅವಕಾಶ ಕೊಡು. ಈ ತರ ಆಗ್ಬೇಡ, ಬೀದಿ ಪಾಲ್ಗೆ ನೀವ್ ಮಾಡ್ಬೇಡ ಅಂತ ಹೇಳಿದ್ಗೆ ಆಯ್ತು ನಾನು ಕಾಲ್ ಮಾಡ್ತೀನಿ ಅಂತ ಇನ್ನೂ ತನಕ ಕಾಲ್ ಮಾಡಿಲ್ಲ ಅವನು ಓನರ್. ಅವ್ನ್ ಹೌದಾ, ಯಾವಾಗ? ಹೌದಾ, ಗೊತ್ತೇ ಇಲ್ಲ ನಮ್ಗೆ. ಇಲ್ಲಿ ನೆಹರು ನಗರದಲ್ಲಿ ಮನೆ ಇರೋದು ಇವ್ರದ್ದು. ನೋಡಿ ನಾನು ಇದೀನಿ ಇಲ್ಲೇನೆ. ಬಾರಿ ನಿಮ್ಮಿಂದ ಹೂ ಅಂದ್ರೆ ನಾವೇ ಬೇಕಾದ್ರೆ ಇವ್ರಿಗೆ ಮನೆ ಒಳಗಡೆ ಹಾಕ್ಬಿಡ್ತೀವಿ. ಹಾ ಹಾ ओके सर, आइए कौन है? राठौड़। क्या बोले? राठौड़ को कैसा चलेगा? मैं फोटोज भेजा हमें, हाँ, हाँ। क्यों तो अभी ने नहीं किया तो पुलिस कंप्लेंट करो, हमें लॉक तोड़ को अंदर बैठेंगे। क्या बोले राठौड़? मैं एनआर को ट्रांसफर हो गया हूँ, उदयगिरी की भेज तुम्हें गरुड़ा कर को बोले। सुनील कुछ कर को बात करेंगे। हाँ, इधर आपको टाच डाल लो। ನಿಮ್ಮ ಹೆಸರೇನು? ಭಾಸ್ಕರ್ ಜಿ ಭಾಸ್ಕರ್ ವಾಸ್ಕರ್. ನೀವ್ ಇಲ್ಲಿ ಬಂದಿ ಬೇಡ ಬಿಡಿ, ಇರ್ಲಿ ಬಿಡಿ. ನೀವ್ ಇಲ್ಲಿ ಬಂದಿ ಎಷ್ಟು ವರ್ಷ ಇಲ್ಲಿ? ಹಾ, ನೀವ್ ಇಲ್ಲಿಗೆ ಬಂದಿ ಎಷ್ಟು ವರ್ಷ? ಒಂದು 60 ವರ್ಷ ಹೌದಾ, 60 साल हो गया। ಆಯ್ತಂತ. ಮೈಸೂರಿಗೆ ಬಂದಿ? ಹಾ, ಈ ವರ್ಷ ಬಂದು 5 ವರ್ಷ. 5 ವರ್ಷ ಆಗಿದೆಯಾ? ಮನೆಯಲ್ಲಿದ್ದೀರಾ? ಈಗ ಓನರ್ ಬಂದು ಏನ್ ಹೇಳಿದ್ ನಿಮ್ಗೆ? ಮನೆ ಓನರ್, ಈ ಮನೆ ಓನರ್ ಬಂದು ಇವತ್ತು ಇವತ್ತಿಂದಲ್ಲ, ಇದು 1 ತಿಂಗಳಿಂದ ನಡೀತಾ ಇದೆ. ಹಾ, ನೀವು ಎಷ್ಟು ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ ಇಲ್ಲಿ? ಒಂದು 4 ತಿಂಗಳು. 4 ತಿಂಗಳಿಂದ ಕಟ್ಟಿಲ್ಲ. ಎಷ್ಟು ತಿಂಗಳಿಗೆ ಬಾಡಿಗೆ ಇಲ್ಲಿ? ಬಾಡಿಗೆ 2,800 2,800 3,000 रुपये 4 महीने। ಹಾ ಸರ್ ಹೇಳಿ. 12,000 रुपये। ಹಾ ಹಾ ಆಯ್ತು, ಕೊಡಿ, ಇಲ್ಲಾಂದ್ರೆ ನಾವೇ ತೆಗಿತೀವಿ. ಅದೆಲ್ಲ Okay, ಈ sir. ಕಡೆ ಆ ಆಯ್ತು, ಕಡೆ ಆಯ್ತು. ಆಗುತ್ತೆ ಬಿಡಿ, ಪರವಾಗಿಲ್ಲ. Thank you. छोड़ बा जानते हो क्या ಆಗುತ್ತೆ? गरुड़ा लिंक भेजो, मैं आ रही हूँ। ಅದರಲ್ಲೇ ಇದೆ ನೋಡಿ, ಯಾವ್ದಾರ ಕೊಡಿ ಅದು. ಪಕಡೋ ಆಧಾರ ಅದು. ವಾಸು, ನಿಮ್ಮ ಹೆಸರು ವಾಸು ಅಂತ? ಆಯ್ತು. ಮನೆ ಇದೆನಾ ಇದು? ನೆಹರು ನಗರ, ಮಾಧವಪುರ ಮೇನ್ ರೋಡ್. ಆಯ್ತು. ಡೋರ್ ನಂಬರ್ 78? ಯಾವ್ದೀಗ 68 ಅದು ಅಲ್ಲಿ ಆ ಮೂಲೆ ಮನೆ ಇದೆ. ಹಾ 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 ಹಾ. ಸರಿ 68 ಫಸ್ಟ್ ಇದ್ದಿದ್ದು ಅಲ್ಲಿ. ಈಗ ನಿಮ್ಗೆ ಹೋಗೋಕೋಸ್ಕರ ಇಲ್ಲಿ ಯಾರಾದ್ರೂ ನೆಂಟ್ರು ಇದ್ದಾರಾ ಇಲ್ಲಿ? ಇಲ್ಲಿ ಯಾರಿಲ್ಲ. ಯಾರು ಇಲ್ಲ. ಬೆಂಗಳೂರವರ ಸರ್ ನೀವು? ಕೇರಳದವರು. ಕೇರಳ ಪಾಲಕ್ಕಾಡ್ ಅಂತೆ. ಇಲ್ಲಿ ಬಂದು ವಾಸಿ ಆಗಿ ಬಹಳ ವರ್ಷ ಆಗಿದೆ, 60 ವರ್ಷ ಆಯ್ತು. ಈಗ ನಿಮ್ ನೆಂಟ್ರು ಯಾರಿಲ್ಲ? ನನ್ರಿ ಯಾರು ಬಂಧುಗಳಿಗೂ ಯಾರು ಇಲ್ವಾ? ಎಲ್ಲ ಇರು ನೀವೇನ್ ಮಾಡ್ಕೊಂಡಿದ್ರಿ ಇಲ್ಲಿ? ಪೂಜೆ ಮಾಡ್ತಾ ಇದ್ರಾ? ದೇವಸ್ಥಾನದಲ್ಲಿ ಇದ್ರಾ ಸರ್? ದೇವಸ್ಥಾನದಲ್ಲಿ ಇದ್ರಾ? ದೇವಸ್ಥಾನ ತರ ಪೂಜೆ ಮಾಡಿ ಶಾಸ್ತ್ರ ಭಾಷೆ ಮಾಡಕ್ಕೆ ಹೊರಗಡೆ ಹೋಗ್ತಾಯಿದ್ವಿ. ಆಯ್ತು. ಇಲ್ಲಿ ನೀವು ಶಾಸ್ತ್ರ ಮಾಡ್ಕೊಡ್ತೀರಾ ಇಲ್ಲಿ ಮನೆ ಒಳಗೆ? ಶಾಸ್ತ್ರ ನೋಡ್ತಾ ಇದ್ವಿ. ಆಯ್ತು. ಈಗ ಓನರ್ ನಿಮ್ಗೆ ಎತ್ತಿ ಬಾಡಿಗೆ ಕೊಟ್ಟಿಲ್ಲ ಅಂತ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಹೊಂಟೋಗಿರೋದು. ಹೊರಗಡೆ ಸಾಮಾನು ಓನರ್ ಹೆಸರೇನು? ಶ್ರೀನಿವಾಸ. ಅವ್ರು ಎಲ್ಲಿರೋದು?
पूरा घर का सामान 6,000 को बेच को ಅವ್ರ ಹಾ. ಅಂಗಡಿ ಹಾಕಿರೋದು ಅವ್ರದ್ದು ಅಂಗಡಿನೂ ಇದೆಯಾ ಓನರ್ದು? ಎಂತ ಅಂಗಡಿ? जितने भी सामान ಚಿಲ್ಲರೆ ಅಂಗಡಿ ಚಿಲ್ಲರೆ ಅಂಗಡಿ. ಎಲ್ಲಿ? ಕೆತ್ತನೆ. ಹಾ. ಈಗ ನೀವು ಇಲ್ಲಿ ಯಾವ್ದು ಮಠ ಮತ್ತೆ ಆಶ್ರಮಗೋಸ್ಕರ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಾ ನೀವು ಮನೆಯಲ್ಲಿ ವಾಸ ಮಾಡ್ಕೊಂಡಿರಕ್ಕೆ ಅಲ್ಲಿ ಆಶ್ರಮಲ್ಲಿ ಇರಕ್ಕೆ? ಯಾರಿಗೂ ಇನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಈಗ ನಿಮ್ಗೆ ಬಿಟ್ರೆ ಯಾವ್ದಾದ್ರು ಆಶ್ರಮಲ್ಲಿ ಇರ್ತೀರಾ ನೀವು ಆರಾಮಾಗಿ? ಹಾ, ಈಗ ನಾವು ಇಲ್ಲಿಂದ ಓನರ್ನ ಹೇಳಿ ಸ್ವಲ್ಪ ಅವಕಾಶ ತಗೊಂಡು ಆಶ್ರಮಲ್ಲಿ ನಾವು ಹೋಗಿ ವಿಚಾರಿಸ್ತೀವಿ. ಎಲ್ಲಾದ್ರೂ ಓಕೆ ಆಯ್ತು ಬಿಟ್ರೆ ಅಂತ ಒಪ್ಕೊಂಡ್ಬಿಟ್ರೆ ನಿಮ್ಗೆ ಆಶ್ರಮಲ್ಲಿ ನಾವು ಬಿಟ್ಬಿಡ್ತೀವಿ. ಅಲ್ಲಿ ಇರ್ತೀರಾ ಆರಾಮಾಗಿ? ಒಳ್ಳೇದು, ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಈಗ ಓನರ್ ಹತ್ರ ಕೇಳಿ ನಾವು ನಿಮ್ಗೆ ಬಾಗಿಲು ಬಿಚ್ಚಿ ಮನೆ ಒಳಗಡೆ ನಿಮ್ಗೆ ಬಿಡ್ತೀವಿ. ಆಗದಷ್ಟು ಒಂದ್ ವಾರದ ಮುಂಚೆ ಯಾವ್ದಾದ್ರು ಆಶ್ರಮನ ನಾವೇ ಹುಡುಕಿ ನಮ್ಮಿಂದ ನಾವು ಪ್ರಯತ್ನ ಪಟ್ಟು ನಿಮ್ಮನ್ನ ಇದ್ ಮಾಡ್ತೀವಿ, ಆಯ್ತಾ? ವೋಟರ್ ಐಡಿ ಕಾರ್ಡ್ ಇದು ನಿಮ್ದು, वोटर आईडी कार्ड, पैन कार्ड, ಪ್ಯಾನ್ ಕಾರ್ಡು ಇದೆ, आधार कार्ड, ಆಯ್ತು. बैंक पासबुक। इसमें एड्रेस क्या है बोलो? ಇವ್ರದ್ದು ಫೋಟೋ ಇದು. एड्रेस क्या है? ಇದ್ರಲ್ಲಿರೋ ಎಲ್ಲ ಅಡ್ರೆಸ್ ಇಲ್ಲೇ ನೆಹರು ನಗರ ಅದೇ. ವಾಸು ಅಂತ ಹೆಸರು ನಿಮ್ದು. ಕೇರಳದಲ್ಲಿ ಯಾವ ಜಾಗದಲ್ಲಿ ಇದ್ರಿ ಸರ್ ನೀವು? ಕೇರಳದಲ್ಲಿ ನಮ್ದು ಮನೆ ಇದು ತಂದೆಯವ್ರ ಊರು ಕೊಲ್ಲಂಗೋಡು, ತಾಯಿ ಊರು ಬಡಕಂಡಿ. ಅದೇ ಕೇರಳ ಬಿಟ್ಟು ಎಷ್ಟು 60 ವರ್ಷ ವರ್ಷ ಆಯ್ತು? ಆಯ್ತು. 60 ವರ್ಷ ಆಯ್ತು ಸರ್. 60 ವರ್ಷ. ಕೇರಳ ಬಿಟ್ಟು 60 ವರ್ಷ ಆಯ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು 60 ವರ್ಷ ಆಯ್ತು. ರಾಜನ ಕಾಲದಲ್ಲಿ ನಿಮ್ಗೆ ಮಕ್ಳು ಯಾರು ಇಲ್ಲ? ನನ್ನ ಇದರ ಮಕ್ಕಳಿಲ್ಲ. ಮಕ್ಳು ಯಾರು ಇಲ್ಲ. ಹೆಂಡತಿಯವರು ಸತ್ತೋದ್ರು. शादी हो गई। ನೀವು ಮದುವೆ ಆಗಿಲ್ವಾ ನೀವು? ಮದುವೆ ಆಗಿ ಜಗಳ ಆಗೋಯ್ತು, ಡೈವರ್ಸ್ ಆಗೋಯ್ತು. ಮಕ್ಳು ಆಗ್ಲೇ ಇಲ್ಲ, ನೀವು ಜಗಳ ಆಗಿ ಡೈವರ್ಸ್ ಆಗ್ಬಿಟ್ಟಿದ್ದ? ಇಲ್ಲಿ ಇರೋರು ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಹಾಗೆ 5-6 ವರ್ಷ ಆಯ್ತು. 5-6 ವರ್ಷ ಇದ್ರ ಜೊತೆಯಲ್ಲಿ. ಗೊತ್ತಿಲ್ಲ, ಸುಮ್ಮನೆ ಅವ್ರದ್ದೊಂದು ಇದು. ಇಲ್ಲಿ ಅವಳೆ ಕರ್ನಾಟಕ ಮಾಡಿ ಅವ್ರಿಗೂ ಸೆಟ್ ಆಗಿಲ್ಲ, ನನಗೂ ಸೆಟ್ ಆಗಿಲ್ಲ, ಡೈವರ್ಸ್ ಕೊಟ್ಟು. ಹಲೋ, ಸರ್ ಅಮೀನ್ ಸೇಠ್ ಅಂತ ಇವರು ರಾಥೋಡ್ ಸರ್ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ರಾ? ಹಾ ಸರ್, ಇಲ್ಲಿ ನಾವು ನೆಹರು ನಗರದಲ್ಲಿ ಇದ್ದೀವಿ. ಇಲ್ಲಿ ಒಂದು ಸ್ವಲ್ಪ ನೀವು ಬಂದರೆ ಒಬ್ಬರನ್ನ ಸಹಾಯ ಆಗುತ್ತೆ ಸರ್. ಇವರು ಗುರುಗಳು, ಇವರು ವಾಸು ಅಂತ ಇವ್ರ ಹೆಸರು. ಇವ್ರ ಓನರ್ ಏನು ಮಾಡಿದ್ದಾರೆ, ಮನೆ ಹೊರಗಡೆ ಎತ್ತಿ ಸಾಮಾನೆಲ್ಲ ಹಾಕಿ ಹೊಂಟೋಗಿದ್ದಾರೆ. ಮನೆ ಓನರು ಇವ್ರಿಗೆ ಯಾರೂ ಇಲ್ಲ ಸರ್. ನಮಗೆ ಗೊತ್ತಿಲ್ಲ ಇದು. ಈಗ ಅಕ್ಕಪಕ್ಕದವ್ರು ನಮಗೆ ಕಾಲ್ ಮಾಡಿದ್ವಿ, ನಾವು ಬಂದಿದ್ದು ಸರ್. ನೆಹರು ನಗರ ನೀವು ಆಟೋ ಸ್ಟ್ಯಾಂಡಿಂದ ರೈಟ್ ಡೌನ್ ಇಳುವಾಗ ಅಲ್ಲೇ ಐತೆ, ಅಲ್ಲಿ ಹೋಗ್ಬೇಡಿ. ಹಾಲಿನ ಅಂಗಡಿ ಇದೆಯಲ್ಲ, ಮಿಲ್ಕ್ ಡೈರಿ, ಅಲ್ಲೇನೆ. ಹಲೋ ಸರ್, ರಿಂಗ್ ರೋಡ್ ಸರ್ಕಲ್ ಇಂದ ಮುಂಚೆ ರೈಟ್ ಸೈಡ್ ನೆಹರು ನಗರ ಒಳಗಡೆ ಬಂದ್ಬಿಡಿ ಸರ್. ಅಲ್ಲೇ ಒಂದು ಕಾರ್ ನಿಂತಿದೆ. ಹಾ ಸರ್, ಹೌದು ಸರ್. ಹಲೋ, 112 ಹಾಂ ಆಯಿತು.
ಆಯ್ತು 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 ಸರ್ ಹಾಂ सिंगल सबके पीछे जाको इतना डॉक्यूमेंट दिखा को स्टेशन से फोन करा के तो उन्होंने अल्लाह को छोड़ो नहीं तो नो चाको नहीं पूरा एक सेट डॉक्यूमेंट्स ले लगो स्टेशन में जाओ स्टेशन से लेटर देती वो लेटर और डॉक्यूमेंट्स ले जाकर मैं वहाँ सबमिट कर डाल को उन्हें तो करपन बनी रहते इनको ऑटोमेटिक किसी में डालेगा वहाँ छोड़ा हुआ तो उनके वो डॉक्यूमेंट ಅಕ್ಕ ತಂಗಿದ್ರು ಹಾ? ಹಾ. 4 ಜನ ಅಂದ್ರೆ ಈಗ ಅಕ್ಕ ತಂಗಿರು ಎಲ್ಲಿ ಒಬ್ರು ಬೆಂಗಳೂರಲ್ಲಿ ಇದ್ದಾರಾ ಇನ್ನೊಬ್ರು ಚಿಕ್ಕಮಂಗ್ಳೂರ್ ಅವ್ರದ್ದು ನಂಬರ್ ಇಲ್ಲ ನಿಮ್ಮ ಹತ್ರ ಈಗ ಮಾತಾಡಿರೋದು ಯಾರಿಗೆ ಬೆಂಗಳೂರು ಅವ್ರಗ ಚಿಕ್ಕಮಂಗ್ಳೂರ್ಗೆ ಒಂದ್ಸಲ ಮಾತಾಡ್ಬೇಕಾಯ್ತು ನೀವು ಮಾತಾಡಿದೀರಾ ನೀವೇನಾರ ಮಧ್ಯ ಹೋಗಿ ಬರ್ತಾರೆ. ನಿಮ್ ಸ್ನೇಹಿತರು ಇದಾರಾ ನಿಮ್ಗೆ ಯಾರು ಸ್ನೇಹಿತ ನಿಮ್ಮ ಚಿನ್ನಸ್ವಾಮಿ ಅಂತ ಮೂರ್ತಿ ಏನು ವಸಂತ ಮೈಸೂರಲ್ಲೇ ಇರೋದು ಅವರು ಅವ್ರ ನಂಬರ್ ಇದೆಯಾ ಫೋನ್ ನಂಬರು बारी देख ले रही चिल्ला रही ಆ ವಸಂತ ಅವ್ರದ್ದು ಫೋನ್ ನಂಬರ್ ಇದೆಯಾ क्या भी नहीं वो उनमें सब भी वो क्या भी नहीं है नहीं है हाल अच्छे रहे तो ಹಾ चलते फिरते रहे तो नहीं तो क्या भी नहीं ಮೊಬೈಲ್ ಇಲ್ಲ ಎಲ್ಲೂ ನಂಬರ್ ಬರ್ದಿಟ್ಟಿಲ್ವಾ ನಿಮ್ ಫ್ರೆಂಡ್ಗಳ್ದು ಅವ್ರಿಗೆ ಗೊತ್ತಾ ನೀವು ಈ ತರ ಇರೋದು ನಿಮ್ ಮೊಬೈಲ್ ನಲ್ಲಿ ಇರೋದು ನಂಬರ್ ಆನ್ ಆಯ್ತು ಬ್ಯಾಟ್ರಿ ಹೊಂಟೈತಾ ಬ್ಯಾಟ್ರಿ ಚೆನ್ನಾಗಿದೆ चार्ज करो ಲಾಕೊಂಡು ಆಗುತ್ತೆ चार्जिंग खत्म हो गई ಜಿಯೋ ಫೋನ್ ಕೆಟ್ಟೋಗ್ಬಿಟ್ಟಕ್ಕೆ ಕೆಟ್ಟೋಗಿದೆ ನಂಬರ್ ಎಲ್ಲ ಇದ್ರಲ್ಲಿ ಇದೆ ಎಲ್ಲ ನಂಬರ್ ಆಯ್ತು ये उन्हें क्या बोला उन्हें ओनर नहीं आया तो उसे पुल को छोड़ के अंदर करने से नहीं ओनर आधे घंटे में आता हूँ मेरे को बोले डिपार्टमेंट वाला वैसा नहीं बोल रही कान तो वहां रख लियो ये कर लियो बोला अब ओनर ही चारा कहीं हम नहीं इनका ओनर आपको हम ये बात को एक बार हमका टाइम देखो अंदर रख डालिया बोला तो 2-3 दिन में हमें क्या है काम कर को फिर तक खत्म ही कर डालेंगे ओनर को उसका घर दे डालेंगे ಅಮೀನ್ ಸೆಟ್ ನಾನೇ ಕಾಲ್ ಮಾಡಿ ನಿಮ್ಗೆ ಸರ್ ನಾವು ಫಸ್ಟ್ ನಿಮಗೆ ಇನ್ಫಾರ್ಮ್ ಮಾಡಿದ್ವಿ ಯಾವಾಗ ಸರ್ ನಮ್ಗೆ? ಸರ್ ಇಲ್ಲ ಇಲ್ವಲ್ಲ ಲಕ್ಷ್ಮಕ್ಕ ಅವ್ರ ನಂಬರ್ ತಗೊಂಡು ಇಲ್ಲ ಸರ್ ನನಗೆ ಯಾರು ಮಾಡಿಲ್ಲ ಆಯ್ತು ಅಂತ ನಾವು ಫಸ್ಟ್ ಇನ್ಫಾರ್ಮ್ ಮಾಡಿದ್ವಿ ಇವತ್ತಲ್ಲ ಒಂದು ವಾರ ತಿಂಗಳು ಇಲ್ಲ ಸರ್ ಯಾರ್ದು ಕಾಲ್ ನಂಬರ್ ನೋಡಿದ್ರು ನಂಬರ್ ನೋಡಿ ನನ್ಗೆ ಯಾರು ಕಾಲ್ ಮಾಡಿಲ್ಲ ಇದಕ್ಕಿಂತ ಮುಂಚೆ ಅವತ್ತು ಅವಾಗ ಕಾಲ್ ಮಾಡ್ತಾ ಇದ್ದಿದ್ರೆ ಇಷ್ಟು ದಿವಸ ನಾವು ಬಿಡ್ತಾನೆ ಇರ್ಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್ ಈಗ ಆಗಿದೆಯಲ್ಲ ಆಗಿದೆ ಈಗ ನಾವ್ ಏನ್ ಗೊತ್ತಾ ಕೇಳ್ಕೊತಾ ಇರೋದು ಎಲ್ಲಾ ವಿಚಾರ ನಾವು ಕೇಳಿದ್ವಿ ಎಲ್ಲ ಗೊತ್ತಾಯ್ತು ಈಗ ನಿಮ್ಗೆ ಬಹಳ ದಿವಸದಿಂದ ಇವರು ಬಹಳ ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ ಅಂತ ನಿಮ್ದು ಒಂದು ಇದಿದೆ ಲೈಟ್ ಬಿಲ್ಲು ಕಟ್ಟಿಲ್ಲ ಲೈಟ್ ಬಿಲ್ಲು ಕಟ್ಟಿಲ್ಲ ಕಟ್ಟಿಲ್ಲ ಆಯ್ತು ಎಲ್ಲ ನಮ್ಮ ತಲೆ ಮೇಲೆ 6 ತಿಂಗಳು 7ನೇ ತಿಂಗಳು ರನ್ನಿಂಗ್ ಆಯ್ತು ಆಯ್ತು ಈಗ ನಾವು ಕೇಳ್ಕೊತಾ ಇರೋದು ಏನ್ ಗೊತ್ತಾ ಸರ್ ಇನ್ನೂ ತನಕ ನಾವು ಇದನ್ ಮಧ್ಯ ಬಂದಿರ್ಲಿಲ್ಲ ಈಗ ನಮ್ಗೆ ಎಲ್ಲಾ ವಿಚಾರ ಗೊತ್ತಾಗಿದೆ ಈಗ ನಾವ್ ಏನ್ ಕೇಳ್ಕೊತಾ ಇದೀವಿ 1 ವಾರ ಅವಕಾಶ ಕೊಡಿ 1 ವಾರದ ಮುಂಚೆನೆ ನಾವು ಸ್ಟೇಷನ್ಗೂ ಎಲ್ಲ ಮಾತಾಡಿದೀವಿ ಅವ್ರ ಲೆಟ್ರು ಕೂಡ ಕೊಡಕ್ಕೆ ರೆಡಿ ಇದಾರೆ ಸ್ಟೇಷನ್ ಅವರು ನಾವು ನಾಳೆ ಏನಿದೆ ಪ್ರೊಸೀಜರ್ನ ಫಾಲೋ ಮಾಡಿ ಇವ್ರಿಗೆ ಯಾವ್ದಾದ್ರು ಒಂದು ಆಶ್ರಮಲ್ಲಿ ಸೇರಿಸ್ಬಿಡ್ತೀವಿ ಈ ಮನೆ ನಿಮ್ಮನ್ನ ಜಿಮ್ಮೆದಾರಿ ನಾವು ಆ ಮನೆ ನಿಮ್ಮನ್ನ ವಾಪಸ್ ನಾವು ಕೊಟ್ಬಿಡ್ತೀವಿ ಆಯ್ತಾ ಒಂದ್ ವಾರನೇ ಜಾಸ್ತಿನೂ ಬೇಡ ಹಾಗಾದ್ರೆ 2-3 ದಿವಸನೇ ಆಯ್ತು ಇನ್ನೂ ತನಕ ನೀವು ತಾಳ್ಮೆ ಮಾಡಿದ್ರ ನಿಮ್ಗೆ ಗೊತ್ತಿದೆ ನಾವು ನಮ್ಗೆ ಅದೆಲ್ಲ ಇದಾಗಲ್ಲ ಬಂದಾಗಲೆಲ್ಲ ಊಟ ತಂದು ಕೊಡ್ತಾ ಇದ್ದೆ ಹ್ಮ್ ಆ ವಾಕರ್ ತಂದು ಕೊಟ್ಟಿದೀನಿ ಹಾ. ನೋಡಪ್ಪ ನೀನು ನೀವು ಎಲ್ಲ ಕೊಟ್ಟಿದ್ದೀರಾ ಹಾಸ್ಪಿಟಲ್ಗೆ ಹೋಗಿ ಸೇರ್ಕೋ ಹಾ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಹಾ. ಅಂತ ಹೇಳಿದ್ರು ಹೋಗೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿಲ್ಲ ಹ್ಮ್ ಈಗ ಅವ್ರು ಏನ್ ಹೇಳಿದ್ರು ಗೊತ್ತಾ ಸರ್ ಹ್ಮ್. ಅವರು ಸ್ವಲ್ಪ ಅವ್ರ ಮನೆ ವಸ್ತುಗಳಿತ್ತು ಹಾ ಅವ್ರ ಮುಖಾಂತರ ಅಕ್ಕಪಕ್ಕದ ಮುಖಾಂತರ ಅದನ್ನ ನಾವು ಇಲ್ಲೇ ಮನೆಯವರು ಇಲ್ಲೇ ಮೇಲಿದ್ದಾರೆ ಅವರು ಹ್ಮ್ 6200 ರೂಪಾಯಿ ಇವ್ರೇನ ಶಫೀರು ಇಲ್ಲ ಗುಜ್ರಿ ಗುಜ್ರಿ ಬೇರೆ ಮೇಲೆ ಮೇಲ್ಗಡೆ ರೋಡ್ ಗುಜ್ರಿ. ಇದೇ ರೋಡ್ ಮೇಲೆ ಆಯ್ತಾಯ್ತು ಅವ್ರಿಗೆ ಅವ್ರದ್ ಬಂದಿ ಅಲ್ಲ
ಕೆಲವು ವಸ್ತು ಪ್ಲಾಸ್ಟಿಕ್ ಹ್ಮ್ ಕಬ್ಬಣಗಳು ಅವೆಲ್ಲ ಮಾಡಿಸ್ಬಿಟ್ಟು 6,000 ಯೂರಿಯಾ ಕೊಟ್ವಿ ಹ್ಮ್ ಸರ್. ತಗೊಳ್ಳಿ ಟ್ರೀಟ್ಮೆಂಟ್ ತಗೊಂಡು ಸ್ವಲ್ಪ ಹಾಸ್ಪಿಟಲ್ ಕೈಗೆ ಸ್ವಾಧೀನ ಆದಾಗ ಸ್ವಲ್ಪ ನಿಮ್ ಕೈ ಮಾಡ್ಕೊಳ್ಳಿ, ಬೇರೆ ಕಡೆ ಮನೆ ಹುಡುಕೊಳ್ಳಿ ಅಂತ ಕೊಟ್ರು. ಒಂದು ವಾರ ಟೈಮ್ ಕೇಳ್ಕೊಂಡ್ರು. 15 ದಿನ ಆಯ್ತು ಸರ್. ಒಂದ್ ತಿಂಗಳು ಟೈಮ್ ಕೂಡ ಅಮಾಸ ಮುಗ್ದ್ಮೇಲೆ ಹೋಯ್ತೀವಿ ಅಂದ್ರು. ಆಯ್ತು ಒಂದ್ ವಾರ ಆದ್ಮೇಲೆ ತಿರ್ಗಾ ಇನ್ನೊಂದ್ ವಾರ ಟೈಮ್ ತಗೊಂಡ್ರು. ಹೋಯ್ತೀನಿ ತಿರ್ಗಾ ಇನ್ನು 3 ದಿನ ಟೈಮ್ ಕೊಡಿ ಅಂದ್ರೆ ಆಯ್ತು ತಗೊಳಪ್ಪ 3 ಗಂಟೆ. ಬೆಳಗ್ಗೆ ಯಾರೋ ಇವ್ರಿಗೆ ಫೋನ್ ಮಾಡಿ ನಮ್ಗೆ ಯಾರೋ ಗಾರೆ ಕೆಲಸ ಬರ್ತಾರೆ ಇವೆಲ್ಲ ಇದ್ ಮಾಡಿಕೊಂಡು ಈಚೆ ಬೀಗ ಕಳ್ದು ಹಿಂಪಡಿ ಅಂತ ಹೇಳಿದ್ರೆ ಅವು ಇವ್ರು ಹಂಗ್ ಮಾಡ್ಕೊಂಡು ಅಷ್ಟೇ ಆಗಿರೋದು. ಅಷ್ಟು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ. ಒಂದ್ 8 ರಿಂದ 10 ದಿವಸ ಇವಾಗ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ. 5 ಸರ್ ಅಷ್ಟು ಕೊಟ್ರಲ್ಲ ಅಷ್ಟೇ ಸಾಕು. ಅದ್ರ ಒಳಗೇನೆ ನಾವು ಏನಿರೋದು ವ್ಯವಸ್ಥೆ ಮಾಡಿ ಆಯ್ತು, ಇವ್ರಿಗೆ. ಇವಾಗ ಹೇಳಿದಿರಲ್ಲ ನಾವು ಸರ್ ನಮಗೂ 3 ಜನ ಹೆಣ್ಮಕ್ಳು ಇದಾರೆ. ನಮಗೂ ಒಂಚೂರು ಹೌದು, ಕಾಸು ಹೌದು, ಬರ್ಲಿ ಹೌದು. ಅಂದ್ಬಿಟ್ಟು ನಾವು ಈಗ ಏನೋ ಒಂದು ಸ್ವಲ್ಪ ಅವ್ರ ಬಾಡಿಗೆ ಜೀವನ ಸರಿ ಸರಿ ಬಾಡಿಗೆ ಹೋಗ್ಬಿಟ್ಟು ನೋಡಿ ಪೊಲೀಸ್ರನ್ನ ನಾನು ಕಾಲ್ ಮಾಡಿದೆ, ಅವ್ರಿಗೆ ಮಾತಾಡಿದ್ದೀನಿ. ಅವರು ನಾಳೆನೆ ಆಗಿದ್ರೆ ನಾಳೆನೆ ಇದ್ ಮಾಡ್ಕೋತಾರೆ. ಆಯ್ತು ಸರ್. ಈಗ ಈಗ ನಾವೇನ್ ದೊಡ್ಡವರಲ್ಲ ಹೇಳಿ, ನಾನು ನಿಮ್ಮ ಮಾತಿಗೆ ನಾವು ಬೆಲೆ ಇನ್ಫಾರ್ಮ್ ಕೊಡ್ತೀವಿ. ಮಾಡಿದ್ದೀನಿ ಸ್ಟೇಷನ್ಗೆ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೌದಾ? ಥಾಮಸ್ ಇದ್ರಲ್ಲ ಹಾ ಹಾ ಅವ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಅವ್ರು ಇಲ್ಲ ಅದು ಹೇಳ್ಬಿಟ್ಟು ಖಾಲಿ ಮಾಡಿಸಿ ಆಮೇಲೆ ಏನಾದ್ರು ಆಗಿಲ್ಲ ಅಂದ್ರೆ ಏನಂತ ಕಂಪ್ಲೇಂಟ್ ಕೊಡೋದು ಸರ್ ಇವ್ರ ಮೇಲೆ. ಅದೇ ಅದೇನು ಕೊಡಕ್ಕಾಗಲ್ಲ. ನಮ್ಮ ಪರ ಇದು. ಸರ್, ಇದು ಸ್ಟೇಷನ್ ಲಕ್ಕೋ ಹೊಡೆದಿಲ್ಲ ಸರ್ ಅದು. ಅವ್ರು ಏನ್ ಹೇಳಿದ್ರೆ ಒಂದೊಂದ್ ಹಾಲಿಗೆ ಎಲ್ಲಿ ಬಿದ್ದಪ್ಪ ನೋಡಿ ಚಿಕ್ಕ ಮಾರ್ಕೆಟ್ ಹತ್ರ ಬಿದ್ದಿ ಅಲ್ಲಿ ಆಗಿರೋದಂತೆ. ಲೇಟ್ ಆಗಿರೋದು. ಒಂದ್ಸರಿ ನಾನು ಬರ್ತಾ ಇದೆ ನನಗೆ ಬಿದ್ಬಿಟ್ಟೆ ಅಂತಾರ ಹೇಳ್ತಾರೆ. ಈ ಪಾರ್ಟಿ ಡ್ರಿಂಕ್ಸ್ ಪಾರ್ಟಿ ಎಲ್ಲಿ ಬಿದ್ದವ್ರೆ ಗೊತ್ತಿಲ್ಲ. ಒಂದೊಂದ್ಸರಿ ಒಂದೊಂದ್ ಮಾತಾಡ್ತಾರೆ. ನಾವೇ 2 ತಿಂಗಳಿಂದ ಬರೋದು, ಮಧ್ಯಾಹ್ನ ಟೈಮ್ ಬರೋದು ಹೋಗೋದು. ನಾವು ನಿಮ್ ಪರಿಸ್ಥಿತಿ ನಾವು ತಿಳ್ಕೊತೀವಿ. ಯಾಕಂದ್ರೆ ಮನೆ ನಿಮ್ದು, ನಾವು ನಿಮ್ ಕಡೆ ಇದ್ದಿ ನಾವು ಯೋಚಿಸ್ಕೊಂಡ್ರೆ ನಮ್ಗೂ ಅದೇ ನೋವು ಆಗೋದು. ಆಯ್ತಾ? ಅದಕ್ಕೋಸ್ಕರ ನಾವು ಜಾಸ್ತಿ ಕೇಳ್ತಾ ಇಲ್ಲ. ಒಂದ್ ವಾರ ಇರ್ಲಿ, ನಾನು 6 ತಿಂಗಳು ಬಿಟ್ಟಿದ್ದೀನಿ. ಒಂದು ವಾರ 10 ದಿನನೇ ಇರ್ಲಿ. ಅದ್ರ ಮುಂಚೆ ನಾವು ಮಾಡ್ತೀವಿ ಬಿಡಿ ಸರ್, ಅದ್ ನಮ್ ಜವಾಬ್ದಾರಿ. ನಾನು ಕಾಲ್ ಮಾಡಿದ್ನಲ್ಲ ಅದೇ ನಂಬರ್. ಯಾರು ಬರಲ್ಲ ಸರ್, ಗೊತ್ತು ಈಗ ನಾವು ಮಾಡಿ ನೋಡ್ದವ್ ನಾವು. ಯಾರು ಬರಲ್ಲ, ತಂಗಿ ಎಲ್ಲ ಯಾರು ಬರಲ್ಲ ಸರ್. ಈ ಪಕ್ಕದವ್ರಿಗೆ ಒಂದ್ ಸೈನ್ ಹಾಕೊಡಿ ಅಂತ ಯಾರು ಹಾಕೊಡ್ಲಿಲ್ಲ ಅವತ್ತಿನ ದಿನ. ಈಗ ಮಾತಾಡಿದ್ಗೆ ಅವ್ರ ತಂಗಿಯವರು ನಮ್ಗೆ ಏನು ಸಂಬಂಧ ಇಲ್ಲ, ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್. ಅವರ ತಂಗಿ ಮಗವನೇ ಅವನಿಗೂ ಫೋನ್ ಮಾಡುದು. ಅಯ್ಯೋ ನಾವು ಒಂದೆಲ್ಲ ಸುತ್ತಾಡಿದ್ವಿ. ನಾವು ನೋಡಿದ್ವಿ. ಈಗ 1 ತಿಂಗಳಿಂದ ನಮ್ಮನೆಯವರು ಡೈಲಿ ಬರೋದು ಮಧ್ಯಾಹ್ನ ಟೈಮ್ ಊಟ ಊಟ ಕೊಡ್ಸ್ಬಿಟ್ಟು ಹೋಗೋದು. ಹೋಗಪ್ಪ ನಿಂದ ಎಲ್ಲಾರು ಇದ್ ಮಾಡ್ಕೊ ಅಂತ. ಈಗ ನಾವು ನಮ್ಮ ಪಕ್ಷದ್ದು ಸರ್, ಈಗ ನಮ್ಮ ಪಕ್ಷದ ಲೆಟರ್ ಅಲ್ಲಿ ನಾವು ಬರ್ಕೊಂಡು ಹೋಗ್ತೀವಿ. ನಾವು SDP ಇಂದ ಬಂದಿರೋದು. ನಮ್ಮ SDP ಇಂದ ನಮ್ಮ SDP ಪಕ್ಷದ್ದು ಏನ್ ಲೆಟರ್ ಇದೆ ಅದ್ರಲ್ಲಿ ನಾವು ಬರ್ದಿ ಸ್ಟೇಷನ್ ಮುಖಾಂತರ ನಾವು ಹೋಗಿ ಆಶ್ರಮಲ್ಲಿ ನಾವು ಪತ್ರನ ಸಲ್ಲಿಸಿ ಅಲ್ಲಿಂದ ಇದ್ ಮಾಡಿ ಅವ್ರಿಗೆ ಅಲ್ಲಿಗೆ ನಾವು ಅಡ್ಮಿಷನ್ ಮಾಡಿಸ್ಬಿಡ್ತೀವಿ. ಶಿಫ್ಟ್ ಆಗಿದ ತಕ್ಷಣ ನಿಮ್ಮನ್ನ ಕಾಲ್ ಮಾಡ್ತೀನಿ ಸರ್. ಆಯ್ತಾ? ಏನ್ ನಿಮ್ ಮುಖಾಂತರನೇ ಆಲಿ ಬಿಡಪ್ಪ, ಈಗ ಇರೋದೇ ಇದ್ದಾವೆ ಇನ್ನೊಂದು ವಾರ ಅಂತೀರಿ. ಆಯ್ತು ಇರ್ಲಿ. ಇಲ್ಲ ಕಣಕ, ಅದ್ರ ಒಳಗೆ ನಾವು ಏನಿರೋದು ವ್ಯವಸ್ಥೆ ಮಾಡ್ತೀವಿ ಅವ್ರದ್ದು. ಒಳ್ಳೇದಾಗ್ಲಿ. ಟೈಮ್ ತಗೊಳ್ತಾರೆ. ಒಂದ್ ವಾರ ಎಷ್ಟು ಬೇಗ ಆಗುತ್ತೆ ಇದು ತೆಗಿಯೋಣ. ಇದು ಹಾಸಿಗೆ ಎಲ್ಲ ತಕ್ಕೊಳ್ಳಿ, ನಿಮ್ದು ತಕ್ಕೊಳ್ಳಿ ಹಾಸಿಗೆ. उठने भी नहीं हिंगावे, उठने भी नहीं होता उसे. ಸರ್ ಆಶ್ರಮಕ್ಕೆ ಇವರು ಟ್ರೀಟ್ಮೆಂಟ್ ತಗೊಂಡ್ರೆ ಆಯ್ತದೆ ಸರ್. ಟ್ರೀಟ್ಮೆಂಟ್ ಹೋಗಿಲ್ಲ, ಟ್ರೀಟ್ಮೆಂಟ್ಗೆ ಹೋಗಿಲ್ಲ, ಸ್ವಲ್ಪ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಹೋಗಿಲ್ಲ. ಅವ್ರು ವಾಕರ್ ತಂದು ಕೊಡೋದು ಸರ್. ನೋಡಿ ವಾಕರ್ ತಂದ್ಕೊಟ್ಟೆ. ನೀವೇ ತಗೊಂಡ್ ಬಂದ್ ಕೊಟ್ರ? ಅದು ನೋಡಿ ಹೊರಗಡೆ ಹೋಗತ್ತಾ? ಹೊರಗಡೆ ಈಚೆನಾ? ಇದೇನಿಲ್ಲ ಸರ್ ಬಿಡಿ. ಏನು ತಪ್ಪಿಲ್ಲ, ಕರೆಕ್ಟ್ ಆಗಿ ಮಾಡಿದ್ರ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಅವ್ರದ್ದು ಸ್ವಲ್ಪ ಇದು ನೋಡಿದ್ರೆ ಸರ್ ಅವರು ಈಗ ಚೆನ್ನಾಗಿರುವಾಗ ಕುಡಿಯೋದು ತಿನ್ನೋದು ಎಲ್ಲಾ ಮಾಡಿದ್ರು. ಫ್ರೆಂಡ್ಸ್ ಒಬ್ಳು ಈಗ ಯಾರು ಬರಕಿಲ್ಲ. ಹೇಳ್ತಾರ, ಅದು ಹೇಳಲ್ಲ ಅಕ್ಕಪಕ್ಕದವರು. ಫ್ರೆಂಡ್ಸ್ ಬರ್ತಾರೆ, ನೋಡಿದ್ರೆ ಬೀಳ್ತಾರೆ ಅಂತ ಹೇಳಿ. ಅಂದರ್ ಜನ ನಾವು ಅಂತ ಹೇಳ್ತಾರಲ್ಲ ನೋಡಿ. ಹಿಂಗೆ ತಾನೆ? ಹೌದು ಹೌದು ಹೇಳಿ ನೀವೇನೆ. ಕುಡಿಯುವಾಗ ಎಲ್ಲಾ ಸುತ್ಕೊಂಡು ಕುತ್ಕೊಂಡು ಕುಡಿಯೋರು, ಈಗ ಯಾರು ಇಲ್ಲ. ಏನ್ ಹೇಳ್ತೀರಾ? ಕಷ್ಟ ಬಂದೋಗ್ಲು ಇರ್ಬೇಕು, ಸುಖ ಬಂದೋಗ್ಲು ಅವ್ರ ಫ್ರೆಂಡ್ಗಳು. ನಮ್ಗೆ ಎಷ್ಟು ಅಯ್ಯೋ ಅಂತಿದೆ ಗೊತ್ತೇ. ಅದೇ ನಾನು ಕಟ್ಟಿಲ್ಲ, ಈ ತರ ಮಾಡ್ಬಿಟ್ಟು ಹೋಗಿದಾರ, ಈ ತರ ಇದೆ ಪರಿಸ್ಥಿತಿ ಅಂತ ಹೇಳಿ 6 ತಿಂಗಳಿಂದ ಎಷ್ಟೊತ್ತು 6 ತಿಂಗಳು ಬಾಡಿಗೆ ಇದ್ರೆ ಅವ್ರು ಹೇಳಿದ್ರು. ಅದು 6 ತಿಂಗಳು ಬಾಡಿಗೆ ಇಲ್ಲ ಸರ್, ಲೈಟ್ ಅವರೇ ಎಲ್ಲ ಕಟ್ ಮಾಡಿದಾರೆ, ಅವರೇ ಇದ್ರು.
ನಾವ್ ಏನು ಮುಟ್ಟೆ ಒಳಗೇನೆ ಹೋಗಿಲ್ಲ ನಾನು ಎಂಟ್ರೆನ್ಸ್ ಕಟ್ ಮಾಡೋರಾ? ಕಟ್ ಆಗಿದೆಯಾ ಕನೆಕ್ಷನ್? ಕಟ್ ಮಾಡಿಲ್ಲ ಆಗತ್ತೆ. ಎಲ್ಲ ಅವರೇನೆ ಟ್ಯೂಬ್ ಹೋಗೈತಾ, ಇನ್ನೇನ್ ನಾವೇನ್ ಮಾಡಕ್ಕಾಗ್ತದೆ? ಬಲ್ಪ್ ಇಲ್ವಾ ಮನೆ? ಗೊತ್ತಿಲ್ಲ ಸರ್, ಎಲ್ಲ ಕತ್ಲೆ ಎಲ್ಲ ಇರ್ತೀರಾ ನೀವು? ಲಾಸ್ಟ್ ಆಗಿ ಸ್ವಿಚ್ ಆಗುತ್ತೆ, ಹೈ ಲೈಟ್ ಹಾಕ. ಲಾಸ್ಟ್ ಆಗಿ ಸ್ವಿಚ್ ಆಗುತ್ತೆ ಅಲ್ಲೇ ಸ್ವಲ್ಪ ಹೋಗಿರ್ಬೇಕು ಅಷ್ಟೇ ಅದು. ಅಲ್ಲಿ ಸರ್ ಮನೆ ಒಂಚೂರು ಹೋಗಿ ನೋಡಿ ಸರ್, ಸ್ವಲ್ಪ ಒಳಗಡೆ ಹೋಗಿ ನೋಡಿ. ಸ್ವಲ್ಪ ಹೋಗಿ ನೋಡಿ, ಸ್ವಲ್ಪ ಒಳಗಡೆ ಹೋಗಿ ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಮನೇದು. ನೀವು ಆಗ್ಲೇ ನೋಡ್ಕೊಂಡು ಕೊಡ್ಬೇಕಿತ್ತು ಸಂಸಾರಿಕರಿಗೆ. ನೀವು ಸುಮ್ನೆ ಯಾರು ಇದ್ ಮಾಡ್ತಾರೆ, ಯಾರ್ಗೋ ಟಾರ್ಚ್ ದರೋದ್ರ ಅಂದ್ರೆ ಊಟ ಮಾಡಿಲ್ಲಪ್ಪ. ಇವಾಗ 12 ಗಂಟೆಗೆ ಬರ್ತಾರೆ ಮನೆಗೆ. 3 ಹೆಣ್ಮಕ್ಳು ಅವ್ರಿಗೂ ಇರೋದು, ಯಾರು ದುಡಿಯೋರಿಲ್ಲ ಏನಿಲ್ಲ, ಅವ್ರಿಗೂ ಕಾಲ ಈ ತರ ಇರೋದ ಮನೆ ಪರಿಸ್ಥಿತಿ. ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ. ಚೋಳ ಅಂದರ್ ಚೋಳದಾಗ ಏನು ಭಯ ಆಗಲ್ಲ ನೋಡ್ಬಿಟ್ರೆ. ಗೊತ್ತಾ ಈ ವೈದ್ಯಶಾಸ್ತ್ರ ಈ ವೈದ್ಯಶಾಸ್ತ್ರ ನೋಡಿದ್ರೆ ಏನ್ ಹೇಳಲ್ಲ. ರೂಪಾಯಿ ಪಕ್ಕದಲ್ಲಿ ನಿಂತಿದ್ರೆ ಆಯ್ತು ಹೋಗಿ ಒಳಗೆ ಎದುರಿಸ್ಬೇಕಾ? ಎದುಳ್ತೀರಾ? ಹಿಡಿಬೇಕಾ ನಿಮ್ಗೆ? ಎದೋಡಿ 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 ಆರಾಮಾಗಿ ಎದೋಡಿ ಡ್ರಿಂಕ್ಸ್ ಮಾಡೋದು ಎದೋಡಿ ಮಾಡೋದೇ. ಮಾಡುವಾಗ ಫ್ರೆಂಡ್ಗಳು ಬನ್ನಿ ಈ ಕಡೆ ಬನ್ನಿ. ಇವಾಗ ಯಾರು ಇಲ್ಲ. ನಿಧಾನ ನಿಧಾನ ನೋಡಿ ಆರಾಮಾಗಿ ನಾವೇ ಸುಳ್ಳು ಹೇಳಿ ಇವರೇ ಕೇಳಿ ಸರ್, ಇದು ಹಿಡೀರಿ ಗಿರಿ. ಹಾ ಹೇಳಿ ಸರ್, ಡ್ರಿಂಕ್ಸ್ ಮಾಡುವಾಗ 4 ಜನ ಹೇಳ್ತೀರಾ? ಆರಾಮ್ಸೆ ವಾಕರ್ ಇಟ್ಕೊಂಡು ಹೋಗಿ ಒಳಗೆ ಏನೂ ಆಗಲ್ಲ, ಹೋಗ್ತಿಲ್ಲ. ವಾಕರ್ ಉಠಾ ಲಿಯೋ ವಾಕರ್ ಜಿ ಬರ್ಸಿಲ್ಲ ನಾವು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಾ ಹೋಗಿ ಆರಾಮಾಗಿ ಹೋಗಿ ಒಳಗೆ. ಹಾ ಕೈ ಮಡ್ಗಿ ಇಲ್ಲಿ. ಆಗಿಲ್ಲ ಅಂದ್ರೆ ನಮ್ಗೆ ಹಿಡ್ಕೊಂಡು ಹೋಗಿ, ಪರವಾಗಿಲ್ಲ, ನಡೀರಿ ನೀವು ಹಂಗೆ. बिदा माणसा पकड ढकलं जरा नाही व्हायचं. ನಡೀರಿ. काल येते तो काल येते. हा सीधा जायचं ಅಂದ್ರೆ ಅಯ್ಯೋ ಬಿಟ್ಬೋದಲ್ಲ. ನಿಧಾನ ನಿಧಾನ. हाँ काल मडगी ಕೆಳಗಡೆ उठा के रखना नहीं हो रहा अभी उसे है वो पैरालिसिस का है. खाली बेड पे डाला ले तो हो जाता. बनी ಈ ಕಡೆ ಬಂದ್ಬಿಡಿ. त्यात विकले को पकड़दा ना खबर अटले को बेड उसका. ಆಯ್ತು. ಹಾ ಸಾಮಾನ್ಯ ಎಲ್ಲ ಎತ್ತಾಕ್ಬೇಕಾ? शफी चेयर भी वो चीज़ उठा को अंदर को दिया लो. ये जगह खाली करो. ये ಶಫಿ
ಶಫೀದಲ್ಲಿ ಶಫೀದ ಯಾರು ಕೊಡಲ್ಲ. मान दाल को छोड़े तक कभी ये नहीं है पूरा भीग जाती दयाल हो गया। लियो है दाल लियो लियो है ना शफी भी सब लियो मान तल्ला ये तो क्या भी मैंने नहीं रखता वो हरी बेडशीट देखो अच्छी है देखो उठा के डाला लगी वहाँ ಅಣ್ಣ ನೋಡಿ ದಯವಿಟ್ಟು ಆದಷ್ಟು ಬೇಗ ಇದ್ ಮಾಡ್ಕೊಳ್ಳಿ. ಅವರು 3 ये ಹೆಣ್ಮಕ್ಳು तल्ला बेडशीट रहती बेडशीट उठा के डाला लो ಹೆಂಗೋ ಬಾಡ್ಗೆನೆ ನಂಬ್ಕೊಂಡು ಅವರು अभी लपटला पूरा भी ಅವ್ರಿಗೇನ್ ಆಸ್ತಿ ಜಮೀನ್ ಇಲ್ಲ. 3 ಹೆಣ್ಮಕ್ಳು ಅವ್ರಿಗೂ ಜಯವ್ರಿಲ್ಲ ಗೆದ್ದವ್ರಿಲ್ಲ. ಅವ್ರಿಗೂ ಕಾಲ ಮನೆಯವ್ರಿಗೂ ಕಾಲ ಆಪರೇಷನ್ ಆಗಿದೆ. ಈಗ ನೋಡಿ ನೀವು ನಮ್ಮ ಮಾತನ್ನ ಬೆಲೆ ಕೊಟ್ಟಿ ಬಂದಿದ್ದೀರಾ, ಬೀಗ ಕೊಟ್ಟಿದ್ದೀರಾ, ಬೀಚ್ ಕೊಟ್ಟಿದ್ದೀರಾ, ನಿಮ್ಮ ಮಾತನ್ನ ಸುಳ್ಳು ಹೇಳ್ತಾರೆ ಅಂತಲ್ಲ ನಮ್ಗೂ ಒಳಗಡೆ ನೋಡಿ. ಇಲ್ಲ ಇಲ್ಲ ಅರ್ಥ ಆಯ್ತು ಪರಿಸ್ಥಿತಿ ಅರ್ಥ ಆಯ್ತು. ಪ್ಲೇಟ್ ಹಾಕಿ ಅದು ಬೆಂಡೆ ಆಗಲ್ಲ. ತೆಗ್ದು ಎಲ್ಲ ಅವ್ರಿಗೂನು. ಅಣ್ಣ ನೀವು ತಂದಿ ನಮ್ಮ ಮಾತಿಗೆ ಬೀಗ ಕೊಟ್ರಲ್ಲ ಅದು ಉಡ್ಸ್ಕೋಬೇಕಂದ್ರೆ ನಾವ್ ಇದ್ ಕೆಲಸ ಮಾಡ್ಕೊಡ್ತೀವಿ ಅಷ್ಟೇ. ಆಯ್ತು ಮಾಡ್ಕೊಡಿ. ಆಯ್ತು ಮಾಡ್ಕೊಡ್ತೀನಿ ಒಳ್ಳೇದಾಗ್ಲಿ ನಿಮ್ ಕಡೆಯಿಂದ ಹೆಂಗೋ ಒಳ್ಳೇದಾಗ್ಲಿ. ಪಾಪ ಹೆಂಗೋ ಅವನು ಇವು ಅನಾಥ ಅಂತ ಹಾಸ್ಪಿಟ್ಲ್ ಸೇರ್ಕೊಳ್ಳುವಂತ ನಾವು ಎಲ್ಲ ಆಸ್ಪತ್ರೆಗೆ ಸೇರ್ಸಕ್ಕೆ ಹಾಸ್ಪಿಟ್ಲ್ ಹೋಗಿ ಟ್ರೀಟ್ಮೆಂಟ್ ಆಗಿದ್ರೆ ಇಷ್ಟೆಲ್ಲ ಸ್ಟಡಿ ಆಗ್ಬಿಡೋದು. ಇಲ್ಲ ನಿಮ್ ಕಡೆ ನಾನು ಎಷ್ಟು ಒಳ್ಳೇದ್ ಮಾಡ್ಬೇಕಂತ ನೀವು ಪ್ರಯತ್ನ ಪಟ್ಟಿದ್ದೀರಾ, ಅವ್ರು ಮಾಡ್ಕೊಂಡಿಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗುತ್ತೆ. ಊಟ ತಂದ್ಕೊಟ್ಬಿಟ್ಟು ಹೆಂಗಪ್ಪ ಹೋಗಪ್ಪ ನಿಮ್ದು ಕಷ್ಟ ಆಯ್ತು ಹೋಗು ಆಯ್ತಾಯ್ತೆ ನಿಮ್ದು ಜೀವನ ಸಾಕ್ಬೇಕು ಅಂದ್ರೆ ಇಲ್ಲ ಯಾರಿಗೋ ರಮನಹಳ್ಳಿಲಿ ಹೇಳಿದೀನಿ ಬರೀ ಸುಳ್ಳು. ಅವ್ರು ತಪ್ಪದು. ಅವರು ನೀವು ಯಾವಾಗ ಕೈ ಹಿಡ್ದಿದ್ರಿ ಆಗ್ಲೇ ಮಾಡ್ಕೋಬೇಕಾಗಿದ್ದವ್ರು, ಅವ್ರು ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರು ತಪ್ಪದು. ಹೇಳಿದ್ರು ಮಣ್ಣವ್ರು ನಾವು ಎಲ್ಲ ಬರ್ಬೇಕು. ಈ ಪಕ್ಕದವ್ರು ಹೇಳಿದ್ರು ಓನರ್ ಬರ್ತಾರೆ ಅವಾಗ ಊಟ ತಂದು ಕೊಡ್ತಾರೆ ಎಲ್ಲ ಮಾಡಿದ್ರು ಅವರು ಬಿಡಿ ನಾವು ತಿಂದ ಅಂತ ನಾ ತಂದೆ ಅಲ್ಲಿ ಮೇಲ್ಗಡೆ 40 ರೂಪಾಯಿ ಕೊಟ್ಟು ಊಟ ತಗೊಂಡು ಹೇಳಿದ್ರು ಅವರು ತಂದು ಕೊಡ್ತಾ ಇದ್ರು ಅವರು. ಧರ್ಮ ಇದ್ರೆ ಆಯ್ತು ಸರ್, ಖಂಡಿತ ನಾವ್ ಏನಿದೆ ನಾವ್ ಮಾಡ್ತೀವಿ. ನಮ್ಮ ಮಾತು ಅಮೀನ್ ಸೇಠ್. ಕೊಟ್ಟು ನೀವು ಬೀಗ ಅಮೀನ್ ಸೇಠ್. ಕೊಟ್ರಲ್ಲ, ಒಳ್ಳೆ ಇದು ಬಹಳ ಒಳ್ಳೆ. ಖಂಡಿತ ನಾವ್ ಮಾಡೇ ಮಾಡ್ತೀವಿ. ಹಿಂದೂ ಮುಸ್ಲಿಮ್ಸ್ ಅನ್ನೋದು ಬಹಳ ಕರುಣೆ ಐತೆ. ಸರ್ ಮನುಷ್ಯತ್ವ ಸರ್, ಇಲ್ಲ ಸರ್ ನೋಡ್ದೆ ಬಹಳ ಚೆನ್ನಾಗಿದೆ ಸರ್. ಮನುಷ್ಯತ್ವ ಮುಂಚೆ ಸರ್. ಇವರು ಹುಲಿಯಮ್ಮನ ದೇವಸ್ಥಾನ ಪೂಜಾರಿ. ಹೌದಾ? ಇಲ್ಲಿ ಕೆತ್ತನಹಳ್ಳಿ ಹೌದಾ? ಹಾ ಗೊತ್ತು ಹೌದಾ? ಎಲ್ಲ ಒಳ್ಳೇದು. ಜನದಲ್ಲೂ ಒಳ್ಳೆ ಒಳ್ಳೆಯವರು ತುಂಬಾ ಅವರೇ ಒಳ್ಳೆ ಕಾರ್ಯ ಸರ್ ನಿಮ್ದು. ಎಲ್ಲ ಒಂದೇ ಇದು ಬಿಡಿ. ಇದೇ ನಂಬರ್ ಅಲ್ಲಿ ಹಾ ಇದೆ ಈಗ 9980 ನಂಬರ್ ಇವ್ರದೇ ನೋಡಿ. ಸೆಟ್ ಅವ್ರದ್ದು ನೀವು ಇಟ್ಕೊಳ್ಳಿ. 9980 613923 ಅಂತ. ಡಿಲೀಟ್ ಆಗುತ್ತೆ. ಸರ್ ರಾಜಕೀಯ ಬಂದಾದ್ಮೇಲೆನೆ ಈ ಹೌದು ಸರ್. ಜಾತಿ ಭೇದ ಭಾವ ಎಲ್ಲ ಬಂದಿರತ್ತೆ ಸರ್. ನಿಮ್ಗೆ ಗೊತ್ತಿರಕ್ಕಿಲ್ಲ ನಾವು ನೋಡಿದ್ರಲ್ಲ ಕಣ್ಣಿಂದ ನಿಜ. ಬಹಳ ಒಳ್ಳೆ ಕಾರ್ಯ ಸರ್. ಯಾರು ಮುಂದಕ್ಕೆ ಬಂದಿರ್ಲಿಲ್ಲ. ನಮ್ಮ ಬಂದ್ರೆ ಸರ್. ಇದ್ರಲ್ಲೂ ಹಂಗೆ ಇದ್ ಮಾಡ್ತಾರೆ. ನಮ್ಮ ಕೆತ್ತನಹಳ್ಳಿಯಲ್ಲೂ ಹಿಂಗೇನಾರ ಇದಾದ್ರೆ ಎಲ್ಲ support ಸಪೋರ್ಟ್ ಆಗಿ ನಿಮ್ ತರನೇ ನೀವಿರೋದು ಮಾಡ್ತಾರೆ. ನಾವಿರೋದು ಗಣೇಶ್ ಗಣೇಶ್ ನಗರನ? ಅಲ್ಲಿಂದ ಬಂದಿರೋದು ಇವಾಗೆಲ್ಲ ನಾವೆಲ್ಲ ಒಳ್ಳೇದು. ಹೇಳ್ತೀರಿ. ಅವ್ರು ಅಲ್ಲಿಂದ ಬಂದವ್ರೆ. ಅವ್ರು ಮಳೆಯವರು. ಇಲ್ಲಿ ನಮ್ಮ ಮನೆಯಲ್ಲಿ ಇವ್ರಿಗೆ ಇದಿಲ್ಲ ಅನ್ಬಿಟ್ಟು ಪಾಪ ಕಾಲ್ಗೆ ಇದಿಲ್ಲ ಅನ್ಬಿಟ್ಟು ನಾವು ಮನೆ ಇದ್ ಮಾಡಿ ಅಂಗಡಿ ಮನೆ ಕೊಟ್ಟಿ ಪಾಪ ಅಂಗಡಿನೂ ವ್ಯಾಪಾರ ಇಲ್ಲ ಅಲ್ಲಿ. ನಿಮ್ದ ಹೌದು ಸರ್. ಬಂದಿಲ್ಲ 474 ಸರ್. ಬಂದಿಲ್ಲ. ಏ ಬಿಡಪ್ಪ, ಸರ್, ಬಿಡಿ ಸರ್, ಅದೆಲ್ಲ ಅದೆಲ್ಲ ಏನು ಅಭಿನವ ಅವ್ರಂದೆ. ಸಾಂಕೇತಿಕ ಬೇಡ ಬಿಡಿ ಸರ್, ಅದೆಲ್ಲ. ಒಂಥರ ಗೊಜ್ಜೆ ಇಲ್ಲ ವೇಸ್ಟೇಜ್ ಅಂತ ಅಷ್ಟೇ. ವೇಸ್ಟೇಜ್. ಇವಾಗ ಮಳೆ ಬಂದ್ರೆ ಎಲ್ಲ ಗೊಜ್ಜೆ ಯಾವ ಆಗ್ಬಿಡುತ್ತೆ. ನಂಬರ್ ಮಾಡಿದ್ದೀರಾ ಸರ್? 9980 613 923. ರವಿ ಬೀಗ ಹೌದು ಎತ್ಕೊಂಡ್ಬಿಡು. ಅದೇ. ये उसका डॉक्यूमेंट का कहते हैं लेते हैं कि क्या करते हैं सुबह को नहीं तो अभी उठा लियो नहीं तो ಎತ್ಕೊಬಿಡಿ ಸರ್. ಈಗ इसका ಏನು ಆಧಾರ हाँ, सर. डॉक्यूमेंट ले लेगो हफीदा आधार कार्ड ID कार्ड पैन कार्ड 3 भी अभी हाँ सर ಬಂತು. ಸೊ ನಿಮ್ಮ ಹೆಸರು? ಖಂಡಿತ ನಿಮ್ಮ ಹೆಸರು? ಕೃಷ್ಣ. ಆಯ್ತು. दो तीन दिन में ನೀವು ಟ್ರಸ್ಟ್ ಅಲ್ಲಿ ಇದ್ದೀರಾ? ಹುಲಿಯಮ್ಮನ ದೇವಸ್ಥಾನ ಟ್ರಸ್ಟ್ ಅಲ್ಲಿ ಇದ್ದೀರಾ ನೀವು? आधार भी पैन कार्ड ID कार्ड तीन भी मंगला 3 भी ले लो. सुभाष लेटर रेडी करा को. सामने कार्ड ला बाबा दूसरा लो। क्या था किधर की था ಆಧಾರ್ ID ಪ್ಯಾನ್ ಕಾರ್ಡ್ ನಾಲ್ಕು ಜನ ಮುಂದೆ ತಕ್ಕೊಂಡ್ರೆ ಒಳ್ಳೇದಿದು. ಆಮೇಲೆ ಇದ್ದಿತ್ತು ಅದಿತ್ತು ಅದು ಸರಿ ಇಲ್ಲ ಅದು. ಸರ್ ಅದಕ್ಕೇನೆ ಆ ವಸ್ತಿ ಈ ವಸ್ತಿ ಅಂದ್ಬಿಟ್ಟು ಎಲ್ಲ ಬರ್ದಿದ್ದೀವಿ. ठीक है सर सिटीजनशिप कार्ड ये रहा ये क्या है वो ले लो. पैन कार्ड भी था पैन कार्ड और फोन ये ID कार्ड है। ID कार्ड बस छोड़ो. फोटो भी है. हाँ, फोटो फोटो भी उठा लिया.
ಓಕೆ क्या क्या आइटम बोलो जरा सुना ले। ಇದು ನೋಡ್ಕೊಡಿ ಇಲ್ಲಿ 4 ಸರ್ ಇದರಲ್ಲಿ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದೆ, ಒಂದು ಪ್ಯಾನ್ ಕಾರ್ಡ್, ಒಂದು ವೋಟರ್ ID ಕಾರ್ಡ್, ಒಂದು ಇವ್ರದ್ದು ಫೋಟೋ, ಅದೊಂದು ಏನು ಬಸ್ ಪಾಸ್ ID ಕಾರ್ಡ್ ತರನೇ ಇದೆ, ಇನ್ನು ಗುರ್ತಿನ ಚೀಟಿ, ID ಕಾರ್ಡ್, ಯಾವ್ದೋ ಟ್ರಸ್ಟ್ ಇಂದ ಮಾಡ್ಕೊಟ್ಟಿರ್ಬೇಕು ಅದು. ಅದು 4 ಪದಾರ್ಥ ನಾವು ತಗೊಳ್ತಾ ಇದೀವಿ. ಬಸ್ ಬಸ್ ಅದೇ 4 ಪದಾರ್ಥ ನಾವು ತಗೊಂಡಿದೀವಿ ಇಲ್ಲ ಸರ್, ಮುಂದೆ. ಹಾ? ಅಲ್ಲ ಅದು ಮುಖ್ಯ ಇದು 4 ಜನ ಮುಂದೆ ಯಾಕಂದ್ರೆ ನಾಳೆ ಈ ಹೌದು, bag ಅದು ಅಲ್ಲಿ video ಏನು ಮಾಡಿದ್ರು ಇತ್ತು, ಅದು ಇತ್ತು, ಸಾಮಾನು ಅದು ವಸ್ತುಗಳು ನಮ್ಗೆ arrange ಮಾಡ್ತಾರಲ್ಲ, ಅದು. ಅದನ್ನೆಲ್ಲ ವಿಡಿಯೋ ಮಾಡಿಸಿ ಅವ್ನಿಗೆ ದುಡ್ಡು ಕೊಟ್ಟು ಅವ್ನು ಮುಂದೆ ಮಾಡಿಸಿದ್ರು ವಿಡಿಯೋ ಹೇಳಿದ್ರು ದುಡ್ಡು ಮಡಗಿದ್ದೀರಿ ಅಂತ ಹೇಳಿದ್ರು. ಪೇಪರ್ ತಗೋತೀವಿ ಎಲ್ಲ ಒಂದೊಂದು ಇದು ಐಟಮ್ಗಳು ಗುಜರಿಗೆ ಎಷ್ಟು ಏನಂತ ಎಲ್ಲ ಕೊಟ್ಟು ಒಳ್ಳೇದು. ಇರೋರೆ ನಿಮ್ಮವರೇನೆ ಅವ್ರನ್ನೇ ಬೇರೆಯವ್ರು ಬೇಡಪ್ಪ. ನಾಳೆ ದಿನ ಏನೋ ಒಂಚೂರಾದ್ರೂ ನಿನ್ನೆ ಬಂದು ಆಯ್ತಣ್ಣ ನಾನು ಎಲ್ಲ ಹೇಳ್ತೀನಿ. एक पेपर है, एक पेपर या कवर है, देखो डॉक्यूमेंट से गवर्नमेंट वाला ಇದ್ರೆ ಹೇಳ್ಬೇಕು. ಖಂಡಿತ ಹೆಲ್ಪ್ ಮಾಡಿ ಸರ್. ಆಯ್ತು ಸರ್, ಕಾಲ್ ಮಾಡ್ತೀನಿ. ನೀವು ಶ್ರೀನಿವಾಸ್ ಅವರಲ್ಲ? ಶ್ರೀನಿವಾಸ ಕೃಷ್ಣ ಅವರು. ಆಯ್ತು ಹೌದಾ, ಓಕೆ ಸರ್, ಪೂಜಾರಿ ಅಂತ ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಮಾತನ್ನ ನೀವು ಬೆಲೆ ಕೊಟ್ಟು ಇಲ್ಲ ನೀವು ಸರ್, ಬಂದು ನಮ್ಗೆ ಖುಷಿ ಆಯ್ತು ಮಾಡಿದ್ದೀರಾ. ನೋಡಿ. ಆಯ್ತು ಸರ್. ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ನಂಗೆ ಬಹಳ ಖುಷಿ ಆಯ್ತು ಒಟ್ನಲ್ಲಿ ನಿಮ್ಮ ನೋಡಿ ಒಂಥರ. ಸರ್, ಈ ಭೂಮಿಯಿಂದ ಹೋದ್ರೆ ಏನ್ ತಗೊಂಡ್ ಹೋಗ್ತೀವಿ? ಏನೋ ತಗೊಂಡೋಗಲ್ಲ, ಒಳ್ಳೇದು ಕೆಟ್ಟದ್ದು ಎರಡೇ. ನಮ್ಗೆ ನೋಡಿದ್ರೆ ಅದೇ ಬರೋದು. ಅವ್ರ ಬದುಕೇ ಬದಲಾಗೋದು. ಅವ್ನ ಮೈಂಡ್ ಅಲ್ಲಿ ಒಬ್ರು ಕೂತ್ಬಿಟ್ಟಿರ್ತದೆ. ಇಲ್ಲ ಬೇರೆ ದೊಡ್ಡವ್ರು ಏನ್ ಮಾಡಿದ್ರೆ ಬ್ರೈನ್ ವಾಶ್ ಮಾಡಿರ್ತಾರೆ ಯಾರಾಗಾರ. ಈ ನಾನು ತರ ಮೊದಲೇ ಈ ತರ. ಹೇಳಿನಲ್ಲ ಸರ್, ಸರ್, ಆಯ್ತು. ಈ ಪ್ರಪಂಚದಲ್ಲಿ ಪ್ರೀತಿ ವಿಶ್ವಾಸ ಇನ್ನೂ ಇದೆ. ಈ ರಾಜಕಾರಣಿಗಳು ತನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರ ಇದೆಲ್ಲ ಮಾಡಿರೋದು, ಆಯ್ತಾ? ಜಾತ ಪಾತ ಎಲ್ಲ ಫೋನ್ ಮಾಡ್ಬೋದು. ಅದೇ ಕಾರ್ತಿಕ್ ಯಾರಿಗೂ ಲಕ್ಷ್ಮಣ. ಲಕ್ಷ್ಮಣ ಅವ್ರು ಮಾಡ್ತಾರಲ್ಲ ಕಾರ್ತಿಕ್. ಈ ಏರಿಯಾ ಕಾರ್ತಿಕ್ ಶೌಕತ್ ಪಾಷಾ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರು. ಸರ್, ನಮ್ದು ರಾಜಕೀಯ ಪಕ್ಷನೇ SDPI ಅಂದ್ರೆ. ನಾವು ಮಾಡೋದು ಸ್ವಾರ್ಥಕ್ಕೋಸ್ಕರ ಇಲ್ಲ, ನಾವು ಜನರಿಗೋಸ್ಕರ, ಜನರದ್ದು ಒಳ್ಳೇದಕ್ಕೋಸ್ಕರ ನಾವು ಈ ತರ ರಾಜಕೀಯ ಮಾಡಕ್ ಹೋಗೋದು ಸರ್. ನಾವು ಆ ತರ ಎಲ್ಲ ಮಾಡಲ್ಲ. ಈಗ ವಯನಾಡದಲ್ಲಿ ನೀವು ನೋಡಿರ್ಬೇಕು ನಮ್ದು ಏನ್ ಕಾರ್ಯಕ್ರಮಗಳನ್ನ ಮಾಡಿದೀವಿ ಅಂತ. ಆ ತರ ನಮ್ದು, ಲಾಕ್ಡೌನ್ ಅಲ್ಲಿ ನೋಡಿದ್ರ ಲಾಕ್ಡೌನ್ ನೋಡಿದ್ದೆ ಕೊರೋನಾ ಟೈಮಲ್ಲಿ. ಆ ತರ ನಮ್ದಿರೋದು. ಸಾಕಾಗಿರೋದು ಎಷ್ಟೋ ಬಾಡಿಗಳಿಗೆ ಮಾಡಿ ನೀವು ಅವ್ರು. response ಮಾಡಿ ಮುಕ್ತಿ ಕೊಡ್ಸಿದ್ ನಾನು ನೋಡಿದ್ದೆ. ಇದೆಲ್ಲ ಮಾಡ್ತೀವಿ ನಾವು. ಹೌದು. ಅವರು ಫ್ಯಾಮಿಲಿ ಮುಟ್ಟೋದ್ನೆಲ್ಲ ಇವರು ಎತ್ತಿ ದಫನ್ ಮಾಡಿ ಆ ತರ ಎಲ್ಲ ನಿಮ್ ಸತ್ಯನಗರದಲ್ಲಿ ಇದೇ ತರ ಒಂದು ಅವರು ನಿಮ್ ಕ್ಯಾಸ್ಟ್ ಅವ್ರೆ, ಅವ್ರು ತೀರೋಗಿತ್ತು, ಅವ್ರಿಗೆಲ್ಲ ಮಣ್ಣೆಲ್ಲ ಎಲ್ಲ ನಾವೇ ನೋಡಿದೆ ಮಾಡಿದ್ವಿ. ಸರ್. ಯಾರು ಇರ್ಲಿಲ್ಲ, ನಾವೇ ಮಾಡಿದ್ವಿ ಎಲ್ಲ. ಸರ್ ನೋಡಿ, ಈ ಪ್ರಪಂಚದಲ್ಲಿ ಯಾರಿಗೆ ಎಂತ ಪರಿಸ್ಥಿತಿಲಿ ಯಾರು ಬೇಕಾಗುತ್ತೋ ಗೊತ್ತಾಗಲ್ಲ ಸರ್. ಈಗ ನಾನು ಹೇಳ್ಕೋಬಹುದು, ನೀವು ಹಿಂದೂ ನಾನು ಮುಸ್ಲಿಂ ಮಾತ್ರ ಮಾಡ್ಕೋಬಹುದು. ಪರಿಸ್ಥಿತಿ ಎಂತದ್ ಬರುತ್ತೆ ಅಂದ್ರೆ ನಾವು ಯಾರಿಗೂ ವಿರುದ್ಧವಾಗಿ ಇರ್ತೀವೋ ಅವ್ರಿಂದನೇ ನಮ್ಗೆ ಸಹಾಯ ಆಗಿರುತ್ತೆ. ಆ ತರ ಪರಿಸ್ಥಿತಿ ಬಂದೇ ಬರುತ್ತೆ ಈ ಪ್ರಪಂಚದಲ್ಲಿ, ಆಯ್ತಾ? ಅದೇ ನಾವು ತಿಳ್ಕೊಂಡು ನಡೆಯೋದು ಸರ್. ನಮ್ಗೆ ಅದೆಲ್ಲ ಏನಿಲ್ಲ. ನಮ್ಮ ಪಕ್ಷದ ಸಿದ್ಧಾಂತನೇ ಅದೇ. SDPI ಅಂದ್ರೆ ಮನುಷ್ಯತ್ವ ನಮ್ಗೆ ಅಷ್ಟೇನೆ, ಕಲ್ಸಿರೋದೇ ನಮ್ಗೆ ಅದೇ. ಅಷ್ಟೇ. ಆ ಹಿಂದೂ ಮುಸ್ಲಿಮ್ಸ್ ಅದೆಲ್ಲ ನೋಡ್ಬೇಡಿ, ಎಲ್ಲ ಒಂದೇ, ಎಲ್ಲಾರ್ಗು ಸಪೋರ್ಟ್ ಮಾಡ್ಲೇಬೇಕು ಅಂದ್ಬಿಟ್ಟು ಅದ್ ಕಲ್ಸಿರೋದೇ ನಮ್ಗೆ ಅದು. ಆಯ್ತು ಒಳ್ಳೆ ಸರ್, ಆಯ್ತು ಕಣ, ಬನ್ನಿ. ಆಯ್ತು Thank you. ಕಣ. ತುಂಬಾ ಥ್ಯಾಂಕ್ಸ್ ಎಲ್ಲರೂ ನೀವು ಕೊಟ್ಟಿದ್ದು ನಮ್ಮ ಕೊಡಿ. ಮಾತಿಗೆ ಬೆಲೆ Thank you, ಕೊಟ್ಟಿದ್ದು, ಬೀಗ ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್. ಅದೇನಿರೋದು ನಾವು ಮಾಡಿ ಒಂದು 8 ರಿಂದ 10 ದಿವಸದೊಳಗೆ ನಾವು ನಿಮ್ಗೆ ಕ್ಲಿಯರೆನ್ಸ್ ಕೊಡ್ತೀವಿ ನಾವು. ಆಯ್ತು ಅದರ ಒಳಗೇನೆ ಹೋಗುತ್ತೆ ಅದು. Okay, sir. ಆಯ್ತು ಅಣ್ಣ, ಹೊಡಿ Thank ನೀವು. you. 12 ಆಯ್ತು, ಗಂಟೆ ಆಯ್ತು. ಹೊಡಿ ಅಣ್ಣ ನೀವು ಪಾಪ. ಪಾಪ ಹುಷಾರಿಲ್ಲ ಬೇರೆ. ಆಯ್ತು. ठीक है अमीन भाई, आप बताइए कि ये क्या मामला था, ये आपको कैसे पता चला और ये क्या मामला है, थोड़ा वजाहत से बयान कीजिए। अस्सलाम वालेकुम रहमतुल्लाहि वबरकातुहू। जी, यहाँ इस मोहल्ले के एक हमारे पहचान वाले जो है, इस घर के पड़ोसी ये जो वासु नाम का ये जो कौन सा मोहल्ला आप बता सकते हैं? ये नेहरू नगर 5th क्रॉस है, वार्ड नंबर ये 34। सैटेलाइट बस स्टैंड के सामने की गली में, टावर के सामने की गली है। वार्ड नंबर 34 में है ये घर। यहाँ से कॉल आया कि एक 70 साल आदमी जो है वासु नाम का, वो उन्होंने बोले पुजारी ही है, पूरे पहले पुजारी रह चुके थे। ऐसा इन्होंने जो घर के बाहर सोले कहीं, बारिश भी आ रहा है, घर लॉक है बोले। तो जैसा ही हमें देखे तो हमारा फोटोज भी है व्हाट्सएप में, तो फोटोज देखकर हमें एक बेखरारी हुई। आदमी कोई भी होंदे, जात कोई भी होंदे, इंसानियत ना, तो ये देखकर जो हमने संभाले नहीं गया। तो इस वार्ड के रिलेटेड जो जिम्मेदार नहीं हमारी SDPI के, हमारे जबी भाई और हमारे रफी भाई, और इस मोहल्ले के जिम्मेदार शफी भाई और सैफ, जैसा ये लोगों का हमें कॉल आया तो हमें तीनों यहाँ पर आए। आने के बाद यहाँ की हालत देखे तो आदमी जो है पैरालिसिस भी है, वासु नाम का आदमी
ये तकरीबन ये असल नेटिव जो है ये केरला पलक्कड़ के हैं। 60 साल हुआ यहाँ मैसूर का को। इस मोहल्ले में तकरीबन 10-15 साल से ही। तो हमने मालूम हुआ कि ऐसा ये घर का भाड़ा भी बहुत दिनों से बैलेंस था, वो कुछ ओनर के साथ भी तकरार थी। तो क्या वजूहत हुए मालूम नहीं, रोड पर ऐसा बाहर सो लेकर थे। तो देखिए बारिश का मौसम भी था, बीमार भी थे। तो फिर हमें उनके रिश्तेदारों को नंबर लेकर कॉल करे, तो बेंगलुरु को भी करा और दूसरों को भी, कोई रिस्पांस देने तैयार नहीं है। अब उनकी वो हालत में ये छोड़ना मुनासिब नहीं बोलकर फिर हमें ओनर को फोन कर रिक्वेस्ट करने पर ओनर जैसा हमें बोले हम एसडीपीआई से बात करें बोलकर ओनर फौरन आए, हमारी बात को इज्जत देकर उन्होंने भी रेस्पॉन्स देकर उन्हें कुछ मौका दिए कि आप अगर पार्टी वाले जिम्मेदारी लेती हैं, एसडीपी वाले जिम्मेदारी ले रही बोले तो मैं वापस देता हूँ। तो फिर हमें वापस उनको घर में शिफ्ट करे ही, घर के अंदर अभी इत्मीनान से ही। तो अभी यथा मामला यहाँ पर गुजरा हुआ है। अभी इसके बाद में क्या आप वो आपके कहने पर वो तो कीली दे चुके हैं, लेकिन जी। कितने दिन के लिए ये कुछ ऐसा बातचीत की? तो हमें इसमें क्या बात की है उनको कि कल हमें इसकी कार्रवाई शुरू कर दी। उनका डॉक्यूमेंट्स जो भी था, आईडी कार्ड, आधार कार्ड, फोटो, पैन कार्ड, ये हमें लिए ही। तो ये लेने के बाद हमें स्टेशन को जाकर जो है स्टेशन में भी बात किए हैं, वहां से अप्रूवल होने के बाद हमें किसी नजदीकी आश्रम में जाकर इनको शिफ्ट करेंगे बोलकर हमें सोच कर रहे हैं इसका। तो कल से इंशाल्लाह ये कार्रवाई शुरू होती है। हमें 8 से 10 दिन का टाइम लेकर ही ओनर के पास, इस दौरान ये 8-10 दिन के अंदर जो है ये जो स्वामी जी हैं, स्वामी वासु जी जो हैं, इनको हमें आश्रम को शिफ्ट करने की कुछ प्लानिंग कर ही। ये रात के कितने बजे होंगे सर? अभी तकरीबन 12 घंटे हो चुके हैं, 12 साढ़े 12 ही, 12:15 ही। अभी तक हमारा ये काम पूरा हुआ अल्हम्दुलिल्लाह। मोहल्ले वालों के सपोर्ट से वो आदमी जो बेसहारा, जो कोई नहीं है, इस वक्त में फिर से उसे एक छत मिला है रहने के लिए अल्हम्दुलिल्लाह। आपका बहुत बहुत शुक्रिया, आपने वजाहत से ये हालात बयान किए। मैं उम्मीद करता हूँ कि आप जल्द से जल्द इसके इनका कुछ ना कुछ बंदोबस्त करेंगे और जो यहाँ के ओनर हैं उनको की भी आप वापस दें, ये मुझे उम्मीद है। इंशाअल्लाह। अस्सलाम वालेकुम रहमतुल्लाहि व बरकातहू।